ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬಯೋಪ್ಸಿ ರಿಸಲ್ಟಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಯಾವ ಸ್ಟೇಜಲ್ಲಿದೆ ಏನು ಅಂತ ಇನ್ ಡೆಪ್ತ್ ನಾವು ತಿಳ್ಕೊಬೇಕು ಅಂತಂದರೆ ಪೆಟ್ ಸ್ಕ್ಯಾನ್ ಅಂತ ಮಾಡಿಸ್ಬೇಕು ಅಂತ ನಾನು ಬೆಂಗಳೂರಿಗೆ ಹೋಗಿ ಮಾಡಿಸ್ಕೊಂಡು ಬಂದೆ. ಅದ್ರ ರಿಸಲ್ಟ್ ಕೂಡ ಬಂತು. ಕ್ಯಾನ್ಸರ್ ಇರೋದೇನೋ ನಿಜ, ಕ್ಯೂರಬಲ್ ಸ್ಟೇಜಲ್ಲೇ ಇದೆ, 100% ಕ್ಯೂರ್ ಆಗುತ್ತೆ ಅಂತ ಗೊತ್ತಾಯಿತು ಅಂತ ತುಂಬಾ ಖುಷಿ ಆಯಿತು. ಸದ್ಯಕ್ಕೆ ಬಂದಿರೋ ಕಷ್ಟನ ಹೇಗೋ ಬೇಗ ಬಗೆಹರಿಸ್ಕೋಬೋದಲ್ಲ ಅಂದ್ಬಿಟ್ಟು. ಈಗ ನಾನು ಎಷ್ಟು ಖರ್ಚಾಗುತ್ತೆ ಏನು ಐಡಿಯಾ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡಿರೋದು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರೋದು. ಪ್ರತಿಯೊಬ್ಬರು ಅಷ್ಟೇ, ಏನು ಯೋಗ್ಯದಲ್ಲಿ ಏನೋ ಕಷ್ಟ ಅಂತಂತಂದ್ರೆ ನಮಗೆ ಯಾರು ಬಂದು ದುಡ್ಡು ಕೊಡೋಕ್ಕೆ ಸಡನ್ ಆಗಿ ಆಗಲ್ಲ. ಖರ್ಚು ಮಾಡೋದ್ರಲ್ಲಿ ಸ್ವಲ್ಪನ ನಾವು ಸೇವ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ತುಂಬಾನೇ ಒಳ್ಳೇದು. ಯಾಕೆಂತಂದ್ರೆ ನಮಗೆ ಸಪೋರ್ಟಿವ್ ಆಗಿರುತ್ತೆ. ಆವಾಗ ಯಾರಿಗೆ ಏನು ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಹೆಚ್ಚು ಕಮ್ಮಿ 11 ವರ್ಷದಿಂದ ₹1 ಫ್ಯಾಮಿಲಿಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ಯೂಸ್ ಆಗಿಲ್ಲ. ನಮ್ಗೆ ಯೂಸ್ ಆಗಿಲ್ಲ ಅಂದ್ರೆ ನಾವು ಕಟ್ಟೋ ಹಣ ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ, ನನ್ನಂಥವ್ರಿಗೆ. ನೋಡಿ, ಈಗ ನನಗೆ ಅದು ಸಪೋರ್ಟ್ ಅಂತ ಅನಿಸ್ತಾ ಇದೆ. ಎಷ್ಟೋ ಜನ ನಾನು ಕಟ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು, ಆದರೆ ಈಗ ಅನಿಸ್ತಿದೆ ಒಳ್ಳೆ ಕೆಲಸ ಮಾಡಿದ್ದೀನಿ ಬಿಡು. ನನಗೆ ಅಂತ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ, ಎಷ್ಟನ ಖರ್ಚಾಗಲಿ ಅಟ್ಲೀಸ್ಟ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಬಂದಿದ್ದು ಉಳಿದಿದ್ದು ನಾವೇನೋ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ನಮ್ಗೆ ಯಾವಾಗೋ ಕಾಯಿಲೆ ಬರೋದಕ್ಕೆ ಯಾಕಪ್ಪ ನಾವು ದುಡ್ಡು ಕಟ್ಟಬೇಕು, ಯಾಕಪ್ಪ ಹೆಲ್ತ್ ಇನ್ಶೂರೆನ್ಸ್ ನಾವು ವೇಸ್ಟ್ ಮಾಡ್ಕೋಬೇಕು ಅನ್ಕೋಬೇಡಿ. ಖಂಡಿತವಾಗ್ಲೂ ಇವತ್ತಿಂದ ಕಟ್ಟಿದ್ರೆ ನಮ್ಗೆ ಯಾವತ್ತು ಬೇಕಾದ್ರೂ ಅದು ನಮ್ಗೆ ಯೂಸ್ ಆಗ್ಬೋದು. ಯಾವಾಗ ಯಾರಿಗೆ ಏನಾಗುತ್ತೆ, ಯಾವಾಗ ಹೆಲ್ತ್ ಇಶ್ಯೂಸ್ ಬರುತ್ತೆ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಒಂದು ಆಕ್ಸಿಡೆಂಟ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಈ ಥರದ್ದು ಈಗ ಕ್ಯಾನ್ಸರ್ ಇರ್ಬೋದು, ಎಷ್ಟೊಂದು ನಾವು ಹಣ ತರಬೇಕಾಗತ್ತೆ. ಮೆಡಿಕಲ್ ಟೆಸ್ಟ್ಗಳು ಎಲ್ಲನೂ ನಾನು ಮುಗಿಸ್ಕೊಂಡಿದ್ದೀನಿ. ಇವತ್ತು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಣ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರೊಸೀಜರ್ ನಂಗೆ ಏನು ಅಂತ ಕೂಡ ಗೊತ್ತಿಲ್ಲ. ಏನು ಮಾಡ್ತಾರೆ ನೆಕ್ಸ್ಟು ಅನ್ನೋದು ಗೊತ್ತಿಲ್ಲ. ಕೀಮೋ ಕೊಡ್ತಾರಾ ಅಥವಾ ಆಪ್ರೇಟ್ ಮಾಡ್ತಾರಾ, ಸಿಸ್ಟ್ ತೆಗಿತಾರಾ, ಏನು ನನಗೆ ಗೊತ್ತಿಲ್ಲ. ಈಗ ನಾನು ಸಫರ್ ಮಾಡ್ತಿರೋ ಥರನೇ ನೀವುಗಳಿಗೂ ಆದರೆ ಅಥವಾ ಮುಂದೆ ಯಾರಿಗೋ ಆದರೆ ದಯವಿಟ್ಟು ಧೈರ್ಯ ಗೆಡಬೇಡಿ. ಏನು ಬರುತ್ತೋ ಅದನ್ನು ನಾವು ಫೇಸ್ ಮಾಡಬೇಕಷ್ಟೇ. ಎದ್ರಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಖಂಡಿತ ಇವಾಗ 4th ಸ್ಟೇಜಲ್ಲಿ ಇರೋರು ಕೂಡ ವಾಸಿ ಆಯಿತು ಅಂತ ಹೇಳಿದ್ರು ನನಗೆ ಇದನ್ನು ತುಂಬ ಧೈರ್ಯ ಬಂತು. ಹಾಗಾಗಿ ಯಾರೂ ಧೈರ್ಯ ಕೆಡೋದು ಬೇಕಾಗಲ್ಲ. ಧೈರ್ಯವಾಗಿರಿ. ಏನು ಬೇಕಾದ್ರೂ ನಾವು ಎದುರಿಸ್ಬೋದು. ಧೈರ್ಯ ಹೊಂದಿದ್ರೆ ನಾವು ಏನು ಬೇಕಾದ್ರೂ ಎದುರಿಸ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ನಾನು ಇವಾಗ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ.